कश्मीर में हुए टेररिस्ट अटैक को लेकर बसव कल्याण में बीजेपी की ओर से कैंडल मार्च रैली निकाली गई। यह रैली बसवेश्वर सर्कल से लेकर अंबेडकर सर्कल तक निकाली गई। इस रैली में बसव कल्याण एमएलए शरणु सरकार और बीजेपी लीडर्स, एक्स आर्मी ऑफिसर्स शामिल थे। इस अवसर पर एमएलए शरणु सरकार ने बात की। बसव कल्याण ಈ ಮೌನ ಮೆರವಣಿಗೆಯಲ್ಲಿ ಭಾಗವಹಿಸಿದಂತಹ ನನ್ನೆಲ್ಲ ಆತ್ಮೀಯ ಸ್ನೇಹಿತರುಗಳೇ, ನಿನ್ನೆ ಮಧ್ಯಾಹ್ನದ ಸಮಯದಲ್ಲಿ ದೇಶದ ಮುಕುಟ ಕಾಶ್ಮೀರನಲ್ಲಿ ಕಾಶ್ಮೀರ್ನ ಪಹಲ್ಗಾಮ್ನಲ್ಲಿ ಏನು ಜಿಹಾದಿ ಮನಸ್ಥಿತಿಯ ಧರ್ಮಾಂಧ ನಮ್ಗೆ ಹೆಂಗ್ ಅನಿಸ್ತಿತ್ತು ಅಂದ್ರ, ಬಹುತೇಕ ನಮ್ಮ ಮನೆಯೊಳಗೆ ನಮ್ಮ ಅಣ್ಣ ತಮ್ಮ ಯಾರೋ ಒಬ್ಬ ಹೋಗಿನು ಅಂದ್ರೂ ನಮಗೆ ಇಷ್ಟೇ ದುಃಖ ಆಗ್ತಿತ್ತು. ನಾವೆಲ್ಲರೂ ಯಾವ ರೀತಿ ಯಾವ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂದ್ರ ಗೂಗಲ್ ಕಡ್ಕೊಂಡು ನಮ್ ತೆರೆ ಮೇಲೆ ಬಿಟ್ಟೇನೋ ಅಂತಕ್ಕಂಥ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಇಡೀ ದೇಶದ 130 ಕೋಟಿ ಜನ ಅತ್ಯಂತ ದುಃಖದಲ್ಲಿ ನಾವಿದ್ದೇವೆ. 2008 ನವೆಂಬರ್ 26, 27, 28 ಮುಂಬೈನ ತಾಜ್ಮಹಲ್ ಹೋಟೆಲ್ನಲ್ಲಿ ನಡೆದಂತಹ ದುರ್ಘಟನೆ. 2014 ಫೆಬ್ರವರಿ 2019 ಫೆಬ್ರವರಿ 14 ಪುಲ್ವಾಮಾ ಸುಮಾರು 40 ಜನ ನಮ್ಮ ಸಹೋದರರನ್ನ ಬರೀ 3 ಸೆಕೆಂಡ್ ನಲ್ಲಿ ನಾವು ಕಳ್ಕೊಂಡಿವಿ. ಮುಂಬೈ ತಾಜ್ ಹೋಟೆಲ್ನಲ್ಲಿ ಸುಮಾರು 200 ಜನರಿಗೆ ಕಳ್ಕೊಂಡಿವಿ. 300 ರಿಂದ 400 ಜನ ಅಂಗವಿಕಲರಾದರು. ಬಂಧುಗಳೇ, ನಾವೆಲ್ಲರೂ ಧರ್ಮವೀರ ಸಂಭಾಜಿ ಮಹಾರಾಜರ ಛಾಯಾಚಿತ್ರ ನಾವೆಲ್ಲರೂ ನೋಡಿದ್ದೀವಿ. ಆ ಛಾಯಾ ಚಲನಚಿತ್ರದಲ್ಲಿ ಅದು ಚಲನಚಿತ್ರ ಅಷ್ಟೇ, ದೇಶದ ಅನೇಕ ಇತಿಹಾಸ ತಜ್ಞರು ಏನ್ ಹೇಳ್ತಾರಪ್ಪ ಅಂದ್ರ, ಆ ಛಾಯಾಚಿತ್ರದೊಳಗ ಸಂಭಾಜಿ ಮಹಾರಾಜರಿಗೆ ಯಾವ ರೀತಿ ಕಗ್ಗೋಲೆ ಮಾಡಿದ್ರು, 40 ದಿವಸ ಕಣ್ಣು ಕಿತ್ತೋದ್ರ ಮುಖಾಂತರ, ಉಗುರು ಕಿತ್ತೋದ್ರ ಮುಖಾಂತರ ಕಗ್ಗೋಲೆ ಮಾಡಿ ಕೊಳಿದ್ರು. ಅದ್ರ ಚಾರಣೆನು ಛಾಯಾಚಿತ್ರದೊಳಗೆ ತೋರಿಸಿಲ್ಲ ಅಂತ ಹೇಳಿ ಈ ದೇಶದ ಇತಿಹಾಸ ತಜ್ಞರು ನಮಗೆ ಹೇಳಿದ್ರು. ಆ ಚಲನಚಿತ್ರದ ಆ ಕ್ಷಣಗಳು ನಾವಿನ್ನೂ ಗೊತ್ತಿಲ್ಲ. ಪುಲ್ವಾಮಾ ಘಟನೆಯಲ್ಲಿ 40 ಜನ ನಾವು ಕಳ್ಕೊಂಡಿದ್ದೀವಿ. ಆ ದುಃಖದಲ್ಲಿ ನಾವಿನ್ನೂ ಇದ್ದೀವಿ. ಆದ್ರೆ ನೋಡೋದ್ರೊಳಗ ನಿನ್ನ 28 ಜನ ಅದು ಯಾವ ರೀತಿ ಹೆಣ ಆಗ್ತಾರಂದ್ರ, ಅವ್ರ ಹೆಣತಿದೇನದ್ರ, ಅವ್ರ ಮಕ್ಕಳು ಎದ್ರ ಅವ್ರಿಗೆ ಕೊಲೆ ಮಾಡ್ತಾರ. ಏನ್ ಕೇಳ್ತಾರ, ನೀ ಹಿಂದೂ ಇದ್ದಿ ಅಂದ್ರೆ ಅವರಿಗೆ ಅವ್ರ ಮಕ್ಕಳ ಎದ್ರ ಹೆಂಡತಿದ್ರು ಕೊಲೆ ಮಾಡ್ತಾರ. ತಾವು ಮಾಧ್ಯಮದಲ್ಲಿ ನೋಡಿದ್ರಿ, ಅವ್ರಿಗೆ ಅನುಮಾನ ಬಂತು ಅಂದ್ರ ಅವ್ರ ಮೈದಾನ ಪಟ್ಟಿ ಬಿಚ್ಚಿ ನೋಡಿ ಚೆಕ್ ಮಾಡಿಕೊಳ್ತಾರ. ಅಂದ್ರೆ ಅದ್ರ ಉದ್ದೇಶ ಏನು, ನಾವು ಯಾರಿಗೆ ಹೊಡಿತೀವಿ ಅದ್ರದ ಒಟ್ಟು ಮುಸ್ಲಿಮರು ಸಾಯ್ಬಾರ್ದು, ಸತ್ತವರೆಲ್ಲ ಹಿಂದೂಗಳೇ ಇರಬೇಕು, ಇದ್ರ ಉದ್ದೇಶ ಅವ್ರದು. ನಮಗನಿಸ್ತದ ಇಡೀ ಹಿಂದೂಸ್ತಾನಕ್ಕ, ಇಡೀ ಭಾರತಕ್ಕೆ ಇದೊಂದು ದೊಡ್ಡ ಪಾಠ. ನಾವು ಹೇಳ್ತಾ ಇದ್ದೀವಿ, ನಾವೆಲ್ಲರೂ ಒಂದು ಭಾಷಣ ಮಾಡ್ತೀವಿ, ನಾವು ಹಿಂದೂ ಮುಸ್ಲಿಮರು ಒಂದು ಭಾಯಿಚಾರ ಸೆ रहेंगे हम. ಹೋಗಿ ಉತ್ತರ ಕೊಡ್ರಿ. 28 ಮಂದಿ ಏನು ಸತ್ತಾರಲ್ಲ, ಈ ಭಾಷಣ ಹೋಗಿ ಅವ್ರ ಮನೆ ಮುಂದೆ ಹೋಗಿ ನಿಂತು ಮಾಡ್ರಿ. ನಿಮ್ಗೆ ಗೊತ್ತಾಗ್ತದ ಆ ಕ್ರಂದನೆ ಏನು ಅಂತೇಳಿ, ಆ ನೋವು ಏನಂತೇಳಿ. ಸ್ನೇಹಿತರೆ,
ನಮಗೆ ಎಲ್ಲಿ ತನಕ ನಿದ್ದೆ ಹತ್ತದಂದ್ರ ಏನ್ 28 ಸಹೋದರಿಗೆ ನಾವು ಕಳ್ಕೊಂಡಿದ್ದೀವಿ. 780 ಉಗ್ರರ ಕೆಲೆ ಹೊರ ತನಕ ನಾವು ಬಹುತೇಕ ನಿದ್ದೆ ಮಾಡಲ್ಲ. ಊಟನೂ ನಮ್ಗೆ ರುಚಿ ಹತ್ತಲ್ಲ. ನಮಗೆ ವಿಶ್ವಾಸದ ಈ ದೇಶದ ಹೆಮ್ಮೆಯ ನಾಯಕರು ಪ್ರಧಾನಮಂತ್ರಿಗಳು ಆದರಣೀಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದ ಈ ಯುಗದ ಉಕ್ಕಿನ ಮನುಷ್ಯ, ಈ ಯುಗದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತೇಳಿ ನಾವೇನು ಕರಿತೀವಿ, ಗೌರವಾನ್ವಿತ ಆದರಣೀಯ ಗೃಹ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರ ಮೇಲೆ ನಮಗೆ ವಿಶ್ವಾಸದ. ನಮಗೆ ಕೆಲವೇ ದಿವಸದೊಳಗ 280 ಉಗ್ರರಿಗೆ ಹತ್ತಾರು ಸುಡಿಬೇಕು. ಅವ್ರ ಹೆಣ ನಾವು ಕಣ್ಣಾರೆ ನೋಡಬೇಕು. ಅವಾಗ ಮಾತ್ರ ನಮಗೆ ಸ್ವಲ್ಪ ತೃಪ್ತಿ ಆಗ್ತದ. ಸ್ನೇಹಿತರೆ, ಆ ಜನ ತನ್ನ ಕಣ್ಣಿಗೆ ಎದುರು ಹೊಡೆಯುವ ದೃಶ್ಯ ನೋಡಿ, ಅವ್ರು ಹೇಳ್ತಕ್ಕಂಥ ದೃಶ್ಯಗಳು 10 ವರ್ಷದ 15 ವರ್ಷ ಮಕ್ಕಳ ಎದುರು ಅವ್ರಿಗೆ ಹೊಡೆಯೋದು ನೋಡಿ, ಆ ಹೇಳ್ತಕ್ಕಂಥ ದೃಶ್ಯಗಳನ್ನು ಮಾಧ್ಯಮದಲ್ಲಿ ನೋಡಿದಾಗ ಎಲ್ಲಿದ್ದೇವಪ್ಪ ನಾವು, ಯಾವ ದೇಶದೊಳಗಿದ್ದೀವಿ ನಾವು, ಇಲ್ಲಿ ಎಂತ ಕೆಟ್ಟ ಪರಿಸ್ಥಿತಿಯಪ್ಪ ನಮಗಂತೇಳಿ ಹುಚ್ಚಿ ಬರ್ತದೆ ನಮಗ. ಆದ್ರೆ ಏನ್ ಮಾಡಬೇಕು? ಇವತ್ತು ಅನೇಕ ಜನ ಆ ಉಗ್ರರು ಬಂದು, ವಿಶೇಷವಾಗಿ ಕರ್ನಾಟಕದವರು 3 ಜನ, ಅವರು ಕರ್ನಾಟಕದವರು ಇದ್ದರೇನು, ಜಮ್ಮು ಕಾಶ್ಮೀರದವರು ಇದ್ದರೇನು, ತಮಿಳುನಾಡದವರು ಇದ್ದರೇನು, ಅವ್ರು ನಮ್ಮ ಸಹೋದರರು. ಅವ್ರಿಗೇನಾದ್ರು ತಾಕತ್ತಿತ್ತು ಅಂದ್ರ, ಆ ಜಿಹಾದಿ ಮನಸ್ಥಿತಿಯ ಆ ಧರ್ಮಾಂಧ ಉಗ್ರರಿಗೆ ಏನಾದ್ರು ತಾಕತ್ತಿತ್ತಂದ್ರ ನಮ್ಮ ಸೈನಿಕರಲ್ಲೂ ಅಟ್ಯಾಕ್ ಮಾಡದಿದ್ರೆ ಇವು ಪಾತೂರ್ ಅಂತೀವೋ ನಾವು. ಸಾಮಾನ್ಯ ನಾಗರಿಕರಿಗೆ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡಿ ಏನು ಆರ್ಟಿಕಲ್ 371 ನಾವು ವಿಶೇಷ ಕಾನೂನನ್ನ ನಮ್ಮ ಈ ಘನ ಸರ್ಕಾರ ಆ ಜಿಹಾದಿ ಮನಸ್ಥಿತಿಯ ಆ ಧರ್ಮಾಂಧ ಉಗ್ರರಿಗೆ ಏನಾದ್ರು ತಾಕತ್ತಿತ್ತಂದ್ರ ನಮ್ಮ ಸೈನಿಕರಲ್ಲೂ ಅಟ್ಯಾಕ್ ಮಾಡದಿದ್ರೆ ಇವು ಪಾತೂರ್ ಅಂತೀವೋ ನಾವು. ಸಾಮಾನ್ಯ ನಾಗರಿಕರಿಗೆ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡಿ ಏನು ಆರ್ಟಿಕಲ್ 371 ನಾವು ವಿಶೇಷ ಕಾನೂನನ್ನ ನಮ್ಮ ಈ ಘನ ಸರ್ಕಾರ ಈ ದೇಶದೊಳಗ ಎಲ್ಲರೂ ಸಮಾನರು, ಒಂದೇ ಕಾನೂನು ಇರಬೇಕು, ಒಂದೇ ಚೆಂಡ ಇರಬೇಕು ಅಂತೇಳಿ ವಿಶೇಷ ಸ್ಥಾನಮಾನ ರದ್ದು ಮಾಡಿದ್ರು. ಅದ್ರ ಜೊತೆಗೆ ವಕ್ಫ್ ಬಿಲ್ ಏನು ಜಾರಿ ತಂದ್ರು, ಅದಕ್ಕಾಗಿ ಒಂದು 28 ಜನರಿಗೆ ಅಮಾನುಷವಾಗಿ ಏನು ಕೊಲೆಗಳಲ್ಲ, ಈ ಹಿಂದೂಗಳು ಹೆದರ್ತಾರೆ ಅಂತೇಳಿ ಸಂದೇಶ ಕೊಟ್ಟಕ್ಕಂತ ಉದ್ದೇಶ ನಿಮಗಿತ್ತು. 28 ಜನ ಅಲ್ಲ, 28,000 ಜನರು ಹೊಡೆದ್ರು ಕೂಡ ಮತ್ತೆ ನಿಮ್ಮೆದುರು ನಾವು ಕಟ್ಟಿ ಎದ್ದು ನಿಂದಿರ್ತೀವಿ. ಇಂಥ ಕೃತ್ಯಗಳಿಗೆ ಇವತ್ತು ನಾಳೆಗೆ ಈ ದೇಶದೊಳಗ ಯಾವ ಮೂಲೆಗಳನ್ನು ನಡೆಯಲಿಕ್ಕೆ ಬಿಡಲ್ಲ. ನಮಗೆ ವಿಶ್ವಾಸದ ನರೇಂದ್ರ ಮೋದಿ ಅವರ ಮೇಲೆ, ನಮಗೆ ವಿಶ್ವಾಸದ ಅಮಿತ್ ಶಾ ಅವರ ಮೇಲೆ. ಹಾಗಾಗಿ ಇವತ್ತು ನಾವೆಲ್ಲರೂ ವಿಚಾರ ಮಾಡತಕ್ಕಂತ ದಿನ ಇದು. ನಾವು ವಿಚಾರ ಮಾಡಬೇಕು, ಇವತ್ತು ಎಷ್ಟು ಜನ ನಮ್ಮ ಮಧ್ಯೆ ಇರೋರು, ನಮ್ಮ ಜೊತೆ ಇರೋರು, ಕಾಶ್ಮೀರದೊಳಗ ಯಾರೇ ಅಲ್ಲಿರ್ತಕ್ಕಂಥ ಜಿಹಾದಿ ಮನಸ್ಥಿತಿಯ ದುಷ್ಟ ಮುಸಲ್ಮಾನರು ಅವ್ರಿಗೆ ಸಹಕಾರ ಕೊಟ್ಟಾಗ ಮಾತ್ರ ಅವ್ರು ನನ್ನ ನುಸುಳಿ ನಮ್ಮ ಹಿಂದೂಗಳು ಹೊಡಿಲಿಕ್ಕೆ ಸಾಧ್ಯ ಆಗಿಲ್ಲ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಇವತ್ತು ಪರಿಸ್ಥಿತಿ ಎಲ್ಲಿ ಹೊಂಟದಂದ್ರ ವಿಧಾನಸೌಧದೊಳಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ. भारत के टुकड़े होंगे इंशाअल्लाह इंशाअल्लाह ಅಂತೇಳಿ ಕೂಗ್ತಾರ. हंस हंस के लिए पाकिस्तान, लड़ लड़ के लिए हिंदुस्तान ಅಂತೇಳಿ ಘೋಷಣೆಗಳು ಕೂಗ್ತಕ್ಕಂಥದ್ದು ಕೇಳಿ ಮನಸ್ಸಿಗೆ ನೋವಾಗ್ತದ. ಅದಕ್ಕಾಗಿ ದಯಮಾಡಿ
ಪ್ರತಿಯೊಬ್ಬರು ನಾವೆಲ್ಲರೂ ವಿಚಾರ ಮಾಡತಕ್ಕಂತ ಈ ದಿನ ಬದಲಾವಣೆ ಪ್ರಾರಂಭ ಆಗಬೇಕು. ನಮ್ಮೆಲ್ಲರ ವಿಚಾರದೊಳಗ, ಆಚಾರದೊಳಗ, ನಡೆಯೊಳಗ, ನುಡಿಯೊಳಗ ಬದಲಾವಣೆ ಪ್ರಾರಂಭ ಆಗಬೇಕು. ಈ ಭವ್ಯ ಭಾರತ, ಈ ಹಿಂದೂಸ್ತಾನ್ ಮತ್ತೆ ಕಟ್ಟತಕ್ಕಂತ ಕನಸು ಮಾಡಬೇಕು ನಾವು. ನಮ್ಮ ವಿಶ್ವಾಸವೇ ನಮ್ಮ ನಾಯಕರ ಮೇಲೆ. ನಮಗೆ ಬಹಳಷ್ಟು ಜನ ಏನು 28 ಜನ ಕಳ್ಕೊಂಡಿವಲ್ಲ, ಯಾವ ರೀತಿ ಇಸ್ರೇಲಿನ ಮನಸ್ಥಿತಿ, ಮುಚ್ಚಿ ಹೊಡಿತಕ್ಕಂತ ಇಸ್ರೇಲಿನ ಮನಸ್ಥಿತಿ, ಅದಕ್ಕಿಂತ 10 ಪಟ್ಟ ಅವರಿಗೆ ಶಿಕ್ಷೆ ಕೊಡ್ತಾರೆ ಅಂತಕ್ಕಂಥ ಭರವಸೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಹಾಗಾಗಿ ಸ್ನೇಹಿತರೆ, ಏನು 28 ಜನರಿಗೆ ಕಳ್ಕೊಂಡಂತ ಆ ನೋವು ಬಹುತೇಕ ನಮಗೂ ದುಃಖ ಆಗ್ಯದ, ಇಲ್ಲ ಅಂತಿಲ್ಲ. ಆದ್ರೆ ನಿಜವಾಗಿ ನನ್ನ ಮಕ್ಕಳು ನನ್ನ ಎದುರೇ ಹೊಡಿತಾರಲ್ಲ, ಆ ಹೆಣ್ಮಕ್ಳನ್ನ ಅಕ್ಕಿನ ಕಣ್ಣಿಗೆ ಹೊಡಿತಾರಲ್ಲ, ಇದು ಭಾಷಣ ಏನ್ ಮಾಡ್ತೀರಲ್ಲ, ನಾವೆಲ್ಲರೂ ಒಂದು ಹಿಂದೂ ಮುಸ್ಲಿಮರು ಒಂದು ನಿಮ್ಮ ಪೂಜಾ ಸಮಿತಿಯವರೆಲ್ಲರೂ ಭಾಷಣ ಮಾಡ್ರಿ. ಒಂದೂರು ನೀವು ಹೋಗಿ ಅವ್ರೇನಾದ್ರು ಮನುಷ್ಯತ್ವ ಇತ್ತು ಅಂದ್ರೆ ವಿಚಾರ ಮಾಡ್ರಿ. ಎಲ್ಲರೂ ವಿಚಾರ ಮಾಡ್ತಕ್ಕಂಥ ಮಾತ್ರ 28-30 ಜನ ತಪ್ಪು ಒಬ್ಬ ಮುಸಲ್ಮಾನರು ಏನು ಆಗ್ಬಾರ್ದು, ಬಟ್ಟಿ ಬಿಚ್ಚಾಕಿ ವರ್ಮಾನ ಚೆಕ್ ಮಾಡಿ ಶೂಟ್ ಮಾಡ್ತಾರ. ಯಾವ ಮತಸ್ಥಿತಿ ಇರ್ಬೋದು ಅವ್ರು ವಿಚಾರ ಮಾಡಬೇಕು. ನನಗೆ ಒಂದ್ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಮಾತನಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಮುಸ್ಲಿಮರು ಒಂದೇ ಕಡೆ ಶಾಂತಿರ್ಲಿ ಸಾಧ್ಯ ಅಂತ ಹೇಳಿದ ಮಾತು. ಸ್ನೇಹಿತರೆ, ದಯಮಾಡಿ ಈ ನೆಲ ಈ ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠ ಹೇಳ್ಕೊಟ್ಟಂತ ಈ ನೆಲದಿಂದ ಬದಲಾವಣೆ ಪ್ರಾರಂಭ ಆಗಬೇಕು. ನಾವು ಹಿಂದೂಗಳು ಯಾರಿಗೂ ಅನ್ಯಾಯ ಮಾಡೋಲ್ಲ, ನಾವು ಹೇಳಿಗಳಲ್ಲ. ನನಗೆ ವಿಶ್ವಾಸವೇ ಇದಕ್ಕೆ ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗತಂತ ನಮ್ಮ ಹೋರಾಟ ನಡೀತದ. ಇಂಥ ಜಿಹಾದಿ ಮನಸ್ಥಿತಿಗಳಿಗೆ 100ಕ್ಕೆ 100 ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ದಿವಸಗಳಲ್ಲಿ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ನಮ್ಮ ಕಣ್ಣುಗಳು ನೋಡಬೇಕು. ಏನು ಆ ಅಮಾಯಕರು ನಮ್ಮ ಕುಟುಂಬದ ಜೊತೆ ಪ್ರವಾಸ ಕೊಡ್ಬೇಕಂತೇಳಿ ಹೋಗಿ ಏನು ಪ್ರಾಣ ಕೊಟ್ಟರಲ್ಲ, ಅವ್ರ ತಾಯಿ ತಂದೆಯರ ಮನಸ್ಥಿತಿ ಯಾವ ರೀತಿ ಆಗಿರ್ಬೋದು. ಹಾಗಾಗಿ ನಾನು ವಿಶ್ವಗುರು ಬಸವಣ್ಣನವರಿಗೆ ಪ್ರಾರ್ಥನೆ ಮಾಡ್ತೇನೆ. ಆ ಕುಟುಂಬದ ಜೊತೆ, ಆ 28 ಕುಟುಂಬದ ಜೊತೆ ಇಡೀ ಬಸವ ಕಲ್ಯಾಣದ ಮಹಾಜನತೆ, ಇಡೀ ಕರ್ನಾಟಕ ರಾಜ್ಯ, ಇಡೀ 130 ಕೋಟಿ ಜನ ಆ ಕುಟುಂಬದ ಜೊತೆ ನಾವು ಗಟ್ಟಿಯಾಗಿ ನಿಲ್ತೇವೆ. ಇವತ್ತೇನು ಅವ್ರಿಗೆ ಮನಸ್ಥಿತಿ ಏನ್ ತೋರಿಸಿರಲ್ಲ, ನೀವು 28 ಮಂದಿ ಅಲ್ಲ 28,000 ಮಂದಿ ಹೊಡೆರೆ ಮಕ್ಕಳ ಮೇಲೆ ನಿಂತಿರ್ತೇವೆ. ನಾನು ಶಾಸಕನಾಗಿ ನನ್ಗೆ ಏನ್ ಅನಿಸ್ತಪ್ಪ ಈ ವಿಷಯಗಳ ಏನ್ ಹೇಳ್ಬೇಕು ಅನಿಸ್ತ ಅಂದ್ರೆ, ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಬರ್ತಕ್ಕಂಥದ್ದು ಮಾತಾಡೋದ ಏನು ನಮ್ಮ ಹಿಂದೂ ಹುಡುಗರಿಗೂ ಕೂಡ ನಾನು ಕರೆ ಕೊಡ್ತೀನಿ. ಇವರು ಏನಪ್ಪಾ ಅಂದ್ರ ಮದುವೆ ಮಾಡ್ಕೊಂಡ್ರೆ ನೀವು ಯಾವ ಆಪರೇಷನ್ ಮಾಡ್ತಾರ್ರಿ, 8 ಆಗಲಿ 10 ಆಗಲಿ 12 ಆಗಲಿ ಮಕ್ಕಳು ಹೇಳ್ತಕ್ಕಂಥ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಕರೆ ಒಂದ್ಸಲ ಅದು ಏನಾಗ್ತದಾಲಿ ನಾವು ಯಾರು ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದಾಲಿ, ನಮ್ಗೆ 2 ಮಕ್ಕಳು ಸಾಕು, ನಮ್ಗೆ 3 ಮಕ್ಕಳು ಸಾಕು, ಇಲ್ಲ ಈ ಪರಿಸ್ಥಿತಿಯಿಂದ ಹೊರಗೆ ಬರ್ಬೇಕು. ಈ ದೇಶ ಉಳಿಬೇಕಂದ್ರೆ ಹೊರಗೆ ಬರ್ಬೇಕು, ಇಲ್ಲಾಂದ್ರೆ ಈ ದೇಶ ಉಳಿದಾಲಿಲ್ಲ. ಹಾಗಾಗಿ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಬಿಗಿಯಾದ ಕಾನೂನುಗಳು ಈ ದೇಶ ಕಂಡಂತ ಪ್ರಧಾನಮಂತ್ರಿಗಳು 100% ಕೇಳ್ತಾರಂತಕ್ಕಂಥ ವಿಶ್ವಾಸದೊಂದಿಗೆ ಆ ಕುಟುಂಬದ ಏನು ಕಣ್ಣೀರು, ಆ ದುಃಖ ಬರ್ತಕ್ಕಂಥ ಶಕ್ತಿ ವಿಶ್ವಗುರು ಬಸವಣ್ಣನವರು ಕುಲ್ಲಿ ಅಂತೇಳಿ ಆದಷ್ಟು ಆ ದುಃಖದಿಂದ ಕುಟುಂಬಗಳು ಹೊರಗೆ ಕೇಳಿ ನನ್ನೆರಡು ಮಾತುಸ್ತೇನೆ. तमें बसवा कल्याण से समीर शेख की रिपोर्ट। ऐसे और भी अपडेट जानने के लिए बने रहिए KP News 24/7 के साथ। लाइक, शेयर और सब्सक्राइब करना ना भूलें। धन्यवाद।